ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನಿಲ್ಲಿ ಆ್ಯಸ್ ಯೂಶ್ವಲ್ 6 ಎಳೆ ದಾರ ಹಾಗೆ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಮೊದಲಿಗೆ ಬಟ್ಟೆಗೆ ದಾರನ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ ಹಾಕಿ ಸ್ಟ್ರೈಟಾಗಿ ಬಟ್ಟೆಗೆ ಅದೆಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ಕುಚ್ಚಬೇಕು ಅನ್ನೋರು ಫಸ್ಟು 5 ಚೈನ್ ಹಾಕಿ ಆಮೇಲೆ 3 ಚೈನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ಟಾರ್ಟಿಂಗು ಕುಚ್ಚು ಹಾಕ್ತಾಯಿಲ್ಲ, ಅದರಿಂದ ನಾನು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. 3 ಚೈನ್ ಹಾಕಾದ್ಮೇಲೆ ಮತ್ತೆ 4, 5, 6 ಚೈನ್ ಹಾಕಿ ಸ್ಟ್ರೈಟಾಗಿ ಬೇಡ, ಸ್ವಲ್ಪ ಲೂಸಾಗಿ ಯು ಶೇಪ್ ಬರೋಂಗೆ ಅದು 6 ಚೈನ್ ಗ್ಯಾಪ್ ಕೂರುತ್ತೆ ಅಂದರೆ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೂಸ್ ಬರಬೇಕು. ಲಾಕ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ಸ್ಟಾರ್ಟಿಂಗು ಕುಚ್ಚು ಕಟ್ಕೋಬೇಕು ಅನ್ನೋರು 5 ಚೈನ್ ಹಾಕಿ ಆಮೇಲೆ 3 ಚೈನಿಂದ ಸ್ಟಾರ್ಟ್ ಮಾಡಿ. 3 ಚೈನ್ ಹಾಕಿ ಲಾಕ್ ಮಾಡಾದ್ಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಈ 6 ಚೈನ್ ಗ್ಯಾಪ್ ಇರುತ್ತಲ್ಲ, ಈ 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ಇಲ್ಲಿ ಈ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ 2 ಕಂಬಗಳಾದ. 2 ಕಂಬ ಆದಮೇಲೆ 4 ಚೈನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಿ ಈ 6 ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಮತ್ತೆ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಇಲ್ಲಿ 2 ಕಂಬ 4 ಚೈನು, 2 ಕಂಬ 4 ಚೈನು, ಅದೇ ರೀತಿ 4 ಚೈನು 4 ಬಾರಿ ಬರೋ ಹಂಗೆ ಹಾಕೋತಾ ಇದ್ದೀನಿ. 3 ಚೈನ್, 4 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ಮತ್ತೆ ಅದೇ ರೀತಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊತೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ಮತ್ತೆ ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ಇಲ್ಲಿ ಮತ್ತೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ತೆಗೆದು ಡಬಲ್ ಕ್ರೋಶೆಟ್ನ ಮಾಡ್ಕೊತೀನಿ. 4 ಚೈನು 4 ಟೈಮ್ಸು ಹಾಕ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ತಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊತೀನಿ. ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ, ಯಾಕೆಂದರೆ ಇಲ್ಲಿ 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಲಾಸ್ಟಲ್ಲಿ ಒಂದು ಕಂಬನ ಹಾಕ್ಕೊಂಡು ಆ 3 ಚೈನ್ ಸ್ಟಾರ್ಟಿಂಗ್ ಲಾಕ್ ಹಾಕ್ಕೊಂಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು ಈ 4 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ 4 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆಟ್ ಆಯಿತು. ನೀಡಲ್ನ 4 ಚೈನ್ ಗ್ಯಾಪ್ ಒಳಗಡೆ ಹಾಕಿ ದಾರನ ತಂದು 2 ಲೂಪ್ ಇರುತ್ತೆ ನೀಡಲ್ ಮೇಲೆ, ಆ 2 ಲೂಪಿಂದ ದಾರನ ತಕ್ಕೋಬೇಕು. ಮತ್ತು ಅದೇ ರೀತಿ 3ನೇ ಸಿಂಗಲ್ ಕ್ರೋಶೆಟ್ಟು, 4ನೇ ಸಿಂಗಲ್ ಕ್ರೋಶೆಟ್ಟು, 5ನೇ ಸಿಂಗಲ್ ಕ್ರೋಶೆಟ್ಟು, ಇಲ್ಲಿ 5 ಸಿಂಗಲ್ ಕ್ರೋಶೆಟ್ ಆದಮೇಲೆ ಸ್ವಲ್ಪ ಜರುಗಿಸಿ ಮತ್ತೊಂದು ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ.
ಸ್ವಲ್ಪನೂ ಗ್ಯಾಪ್ ಕೊಡದೇ ಇರೋ ರೀತಿ ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. ಇವಾಗ 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ಈ ಕಂಬಗಳು ಹಾಕ್ಕೊಂಡಿರ್ತೀವಲ್ಲ 2 ಕಂಬಗಳು, ಆ 2 ಕಂಬಗಳ ಮಧ್ಯದಿಂದ ನೀಡಲ್ನ ಹಾಕಿ ದಾರನ ತಂದು ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೋತೀನಿ. 1 ಮತ್ತು ನೀಡಲ್ನ ಹಾಕಿ ದಾರನ ತಂದು 7 ಲೂಪಿಂದ ಒಂದು ಸಾರಿ ಎಳ್ಕೋಬೇಕು. 2, 3ನೇ ಸಿಂಗಲ್ ಕ್ರೋಶೆಟ್ಟು, 4ನೇ ಸಿಂಗಲ್ ಕ್ರೋಶೆಟ್ಟು, 5 ಸ್ವಲ್ಪ ಜರುಗಿಸಿ ಮತ್ತೊಂದು ಹಾಕೋತಾ ಇದ್ದೀನಿ. 6 ಸಿಂಗಲ್ ಕ್ರೋಶೆಟ್ಟು. 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೊಂಡಿರ್ತೀವಲ್ವ, ಆ 2 ಮಧ್ಯದಿಂದ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ದಾರ ಇರುತ್ತೆ, ಆ 2 ದಾರದಿಂದ ದಾರನ ತೆಕ್ಕೋತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಸಿಂಗಲ್ ಕ್ರೋಶೆಟ್ಟು, ಲಾಕು ಸೇರಿ 2 ಸಿಂಗಲ್ ಕ್ರೋಶೆಟ್ ಆಯಿತು. 3ನೇ ಸಿಂಗಲ್ ಕ್ರೋಶೆಟ್ಟು, 4, 5, 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ಈ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೂ 6 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆಲ್ಲ ಒಟ್ಟು 6 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೋತೀನಿ. ಮಾಡ್ಕೊಂಡಾದ್ಮೇಲೆ 2 ಕಂಬಗಳ ಮಧ್ಯೆ ಲಾಕ್ ಮಾಡ್ಕೋತೀನಿ. ಇಲ್ಲಿ ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಮತ್ತು ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಟ್ಟು 6 ಸಿಂಗಲ್ ಕ್ರೋಶೆಟ್ ಆಯಿತು. ನೋಡಿ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ 3 ಚೈನು ಮತ್ತು 1 ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿರ್ತೀವಲ್ಲ ಅವೆರಡರ ಮಧ್ಯದಿಂದ ನೀಡಲ್ನ ಹಾಕಿ ದಾರನ ತಂದು 2 ಲೂಪ್ ಇರುತ್ತೆ, 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಇವಾಗ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ 3 ಚೈನ್ನ ಹಾಕಿ ಅದ್ರ ಪಕ್ಕನೇ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ನ ಹಾಕಿ ಸ್ಟ್ರೈಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈ 5 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ಕುಚ್ಚು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. 5 ಚೈನ್ನ ಲಾಕ್ ಮಾಡಾದ್ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ಸ್ಟ್ರೈಟಾಗಿ ಅದೆಲ್ಲೂ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್ನ ಹಾಕಿ ಸ್ಟ್ರೈಟಾಗಿ ಬೇಡ ಸ್ವಲ್ಪ ಲೂಸಾಗಿ ಒಂದು 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ಅದು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಮತ್ತೊಂದು ಲಾಕ್ನ ಮಾಡ್ಕೊಂಡಾದ್ಮೇಲೆ ಬಟ್ಟೆನ ಟರ್ನ್ ಮಾಡಿ ಬ್ಯಾಕ್ ಸೈಡ್ ವರ್ಕ್ನ ಮಾಡ್ಕೋಬೇಕು. ಇಲ್ಲಿ 3 ಚೈನ್ನು ಕಂಬ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಈ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ಮತ್ತು 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಮತ್ತೊಂದು ಕಂಬನ ಈ 6 ಚೈನ್ ಗ್ಯಾಪ್ ಒಳಗಡೆ ಹಾಕೋತಾ ಇದ್ದೀನಿ. ಮತ್ತು ಅದೇ ರೀತಿ ಡಬಲ್ ಕ್ರೋಶೆಟ್ ಕಂಬ ಮತ್ತೊಂದು ಹಾಕೋತಾ ಇದ್ದೀನಿ. ಇಲ್ಲಿ ಒಟ್ಟು 2 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗು 3 ಚೈನ್ ಹಾಕಿರ್ತೀವಲ್ವ ಅದರಿಂದ 1 ಡಬಲ್ ಕ್ರೋಶೆಟ್ ಕಂಬನ ಹಾಕೋತೀವಿ. ಮತ್ತು 4 ಚೈನ್ನ ಹಾಕ್ಕೊಂಡು
ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಈ 4 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ಮತ್ತೆ ಮತ್ತೊಂದು ಕಂಬನ ಹಾಕೋತೀನಿ, ಡಬಲ್ ಕ್ರೋಶೆಟ್ ಕಂಬನ. ಡಬಲ್ ಕ್ರೋಶೆಟ್ 2 ಕಂಬಗಳಾದಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕಿ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ 6 ಚೈನ್ ಗ್ಯಾಪ್ ಒಳಗಡೆ. 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಈ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಇಲ್ಲಿ ಒಟ್ಟು 3 ಸಲ 4 ಚೈನ್ ಆಯಿತು. ಇವಾಗ 4ನೇ ಸಲ 4 ಚೈನ್ನ ಹಾಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ 2 ಲೂಪಿಂದ ಒಂದು ಸಾರಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಈ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ. ಇಲ್ಲಿ ಒಂದು ಕಂಬ ಮಾತ್ರ ಹಾಕೋತೀನಿ. 4 4 ಚೈನ್ ಆಯಿತು. ಇಲ್ಲಿ ಒಂದು ಕಂಬ ಹಾಕೋತೀನಿ. ಇಲ್ಲಿ 3 ಚೈನ್ನ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಆ 3 ಚೈನನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಈ 3 ಚೈನ್ನ ಸ್ಟಾರ್ಟಿಂಗ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ನ ಮಾಡ್ಕೊಂಡಾದ್ಮೇಲೆ ಬಟ್ಟೆನ ಟರ್ನ್ ಮಾಡಿ ಸೀದಾ ಸೈಡ್ ಮಾಡಿಕೊಂಡು ಈ 4 ಚೈನ್ ಹಾಕೊಂಡಿರ್ತೀವಲ್ಲ ಆ 4 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೋತಾ ಇದ್ದೀನಿ. ನೀಡಲ್ನ ಈ 4 ಚೈನ್ ಒಳಗಡೆ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಮತ್ತೆ ಅದೇ ರೀತಿ ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ನೀಡಲ್ನ 4 ಚೈನ್ ಗ್ಯಾಪ್ ಒಳಗಡೆಯಿಂದ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಇದೇ ರೀತಿ ನಾನು 6 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೋತಾ ಇದ್ದೀನಿ. 4 ಚೈನ್ ಗ್ಯಾಪಲ್ಲಿ ಒಟ್ಟು 6 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೋತಾ ಇದ್ದೀನಿ. 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ 2 ಡಬಲ್ ಕ್ರೋಶೆಟ್ ಕಂಬನ ಹಾಕಿರ್ತೀವಲ್ವ, ಅವೆರಡರ ಮಧ್ಯದಿಂದ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಮತ್ತು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡ್ಕೋಬೇಕು. ನೀಡಲ್ನ ಹಾಕಿ ದಾರನ ತಂದು 2 ಲೂಪ್ ಇರುತ್ತೆ ನೀಡಲ್ ಮೇಲೆ, ಆ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಒಟ್ಟು ನಾನಿಲ್ಲಿ 6 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೋತಾ ಇದ್ದೀನಿ. 6 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೊಂಡಿರ್ತೀವಲ್ವ 6 ಚೈನ್ ಗ್ಯಾಪ್ ಒಳಗಡೆ, ಅವೆರಡರ ಮಧ್ಯದಿಂದ ಡಬಲ್ ಕ್ರೋಶೆಟ್ ಕಂಬಗಳ 2 ಮಧ್ಯದಿಂದ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಮತ್ತು ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. 1 2 3 4 ಒಟ್ಟು ನಾನಿಲ್ಲಿ 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೋತಾ ಇದ್ದೀನಿ. 6ನೇದು 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೋತಾ ಇದ್ದೀನಿ. ಇವಾಗ ಈ ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೊಂಡಿರ್ತೀವೋ ಆ 2 ಕಂಬಗಳ ಮಧ್ಯದಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೋಬೇಕು. ಇದು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಬೀಡ್ಸ್ ಇಷ್ಟ ಆಗಲ್ಲ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಇಲ್ಲಿ 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೋತಾ ಇದ್ದೀನಿ. 6 ಸಿಂಗಲ್ ಕ್ರೋಶೆಟ್ ಹಾಕೊಂಡಾದ್ಮೇಲೆ ಈ 3 ಚೈನು ಮತ್ತು 1 ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡಿರ್ತೀವಲ್ವ ಅವೆರಡರ ಮಧ್ಯದಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 3 ಚೈನೂ ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಲಾಕ್ ಆದಮೇಲೆ ಅದ್ರ ಪಕ್ಕನೇ 3 ಚೈನ್ನ ಲಾಕ್ ಮಾಡ್ಕೊಂಡಿರ್ತೀವಲ್ವ ಅದ್ರ ಪಕ್ಕನೇ ಗ್ಯಾಪ್ ಕೊಡದೇ ಇರೋ ರೀತಿ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಲಾಕ್ ಆದಮೇಲೆ ಮತ್ತೆ 5 ಚೈನ್ನ ಹಾಕಿ
ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು. ನೋಡಿ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಇದಕ್ಕೆ 400 to 450 ಚಾರ್ಜ್ ಮಾಡ್ಬೋದು, ಅದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇಲ್ಲಿ ಕುಚ್ಚಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಯಾರಿಗೆಲ್ಲ ಬೀಡ್ಸ್ ಇಷ್ಟ ಆಗಲ್ಲ ಅವರು ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.